ಪವರ್ ವೀಡರ್ಗಳಲ್ಲಿ ತುಂಬ ವೆರೈಟೀಸ್ ಇದೆ. 1 HP ಇಂದ ಹಿಡಿದು ನಿಮಗೆ ಆಲ್ಮೋಸ್ಟ್ ಆಲ್ ಒಂದು 20 HP ತನಕ ಪವರ್ ವೀಡರ್ಸ್ಗಳಿದೆ. ಇದು ಎಲ್ಲ ಪವರ್ ವೀಡರ್ಗಳಿಗೂ ತಂದೆ ಅಂತ ಹೇಳ್ಬೋದು, ಫಾದರ್ ಆಫ್ ಆಲ್ ದ ಪವರ್ ವೀಡರ್ಸ್ ಅಂತ ಹೇಳಿ. ಇದು ಬರೀ ಬೀಗ ಹಾಕಿ ಸ್ಟಾರ್ಟ್ ಮಾಡೋಂಥದ್ದು. ಈಗ 3 ತಿಂಗಳು 4 ತಿಂಗಳು ಸೀಸನ್ ಇರಲ್ಲ, ಮಳೆಗಾಲ ಇರುತ್ತೆ, ಅಂಥ ಟೈಮಲ್ಲಿ ಬ್ಯಾಟ್ರಿ ಡೌನ್ ಆಗಿರುತ್ತೆ. ಆವಾಗ ಇಲ್ಲೇ ಒಂದು ಕಾಯಿಲ್ ಹಾಕಿ ರೋಪ್ ಹಾಕಿ ಸ್ಟಾರ್ಟ್ ಮಾಡೋಂಥದ್ದು. ಸೊ ಇದು ಬಂದುಬಿಟ್ಟು ಕಾಮಾ ಇಂಜಿನ್ 9 HP ಡೀಸೆಲ್ ಪವರ್ ವೀಡರ್ ನಾನು ತೋರಿಸ್ತಾರಂಥದ್ದು ವೀರೇಶ್. ಇವತ್ತು ನಾವು ಇವರಿಗೆ ಸಹಾಯಧನದಲ್ಲಿ ಸಬ್ಸಿಡಿಯಲ್ಲಿ ಕೊಟ್ಟಿದ್ವಿ, ತೋಟಗಾರಿಕೆ ಇಲಾಖೆ ಸಹಾಯಧನ ಹೇಳಿದ್ವಿ. ಸಬ್ಸಿಡಿಲಿ ಇಂಥ ಮಿಷನ್ ಸಿಗುತ್ತೆ ಅನ್ನೋದು ಗೊತ್ತಾಗಲಿ ಅಂತ ಹೇಳಿ ನಾನು ನಿಮ್ಗೆ ಕರೆಸಿದ್ದೀನಿ. ಸೊ ಟ್ಯಾಕ್ಟ್ರು ಆ್ಯಕ್ಚುಲಿ ಒಂದು 10 ಲಕ್ಷ ರೂಪಾಯಿ 15 ಲಕ್ಷ ರೂಪಾಯಿ ರೇಟ್ ಇರುತ್ತೆ. ಸೊ ಹಾಗಾಗ್ಬಿಟ್ಟು ಆ ಟ್ಯಾಕ್ಟ್ರ್ ಖರೀದಿ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಇದನ್ನು ತೊಗೊಳ್ತಾರೆ. ಸೊ ಒಂದು ಟ್ಯಾಕ್ಟ್ರು ಏನು ಕೆಲಸ ಮಾಡುತ್ತೆ ಆ ಕೆಲಸ ಈ ವೀಡರ್ ಮಾಡುತ್ತೆ. ಒಂದು ಎತ್ತಿನ ಗಾಡಿ ಇದೆ ಇವ್ರದ್ದು, ಅದೇ ಎತ್ತಿನ ಗಾಡಿನ ನಾನು ನಿಮಗೆ ತೋರಿಸ್ತೀನಲ್ಲ ಎತ್ತಿನ ಗಾಡಿನ. ಸೊ ಅದೇ ಎತ್ತಿನ ಗಾಡಿನ ಹಿಂಗಡೆ ಹೇಳ್ಕೊಂಡು ಮೆಟೀರಿಯಲ್ ಎಲ್ಲ ಇಲ್ಲಿಂದ ತೊಗೊಂಡೋಗೋದು, ಆಲ್ಮೋಸ್ಟ್ 1 ಟನ್ ತನಕ ಲೋಡನ್ನು ಕ್ಯಾರಿ ಮಾಡ್ಕೊಂಡು ಹೋಗ್ತಾರೆ. ಇದು ಈಗ ದೊಡ್ಡ ಟ್ಯಾಕ್ಟ್ರಿ ತಗೊಂಡ್ರು ಮೇಂಟೈನ್ ಮಾಡೋಕ್ಕಾಗ್ತಿರಲ್ಲ, ಎತ್ತುಗಳು ತಗೊಂಡ್ರು ಮೇಂಟೈನ್ ಮಾಡೋಕ್ಕಾಗ್ತಿರಲ್ಲ. ಏನು 1 ಲಕ್ಷ ರೂಪಾಯಿ ಎತ್ತುಗಳು ತಗೊಂತಾರೋ ಜನ ಇವಾಗ, ಅದ್ರ ಬದ್ದು ಇದೊಂದು ಪವರ್ ವೀಡರ್ ತಗೊಂಡ್ರೆ ಸಾಕು.